ಎಲ್ರಿಗೂ ಅವರವರದೇ ಆದಂತಹ ಚಿಂತೆ ಅನ್ನೋ ಹಾಗಾಗಿದೆ. ಈಗ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅಂತ ಇಲ್ಲಿಯವರೆಗೂ ತಾವು ಸಚಿವರಾಗದೆ 4 ಬಾರಿ 3 ಬಾರಿ ಗೆದ್ದರೂ ಕೂಡ ಅವಕಾಶ ಸಿಗದೆ ವಂಚಿತರಾಗಿರ್ತಕ್ಕಂಥ ಅಶೋಕ್ ಪಟ್ಟಣಾದಿಯಾಗಿ ಎಲ್ಲರೂ ಕೂಡ ದೆಹಲಿಗೆ ಹೋಗಿದ್ರು, ತಮ್ಮ ಬೇಡಿಕೆಗಳನ್ನು ಇಟ್ಟು ಬಂದಿದ್ರು. 4 ಬಾರಿ ಗೆದ್ದವರು 40 ಜನ ಇದ್ದೀವಿ. ಕಳೆದ ಬಾರಿ ಸಿಎಂ ಡಿಸಿಎಂ ಗಮನಕ್ಕೆ ಕೂಡ ತಂದ್ವಿ, ದೆಹಲಿಗೆ ಹೋಗಿ ಬಂದ್ವಿ, ಖರ್ಗೆ ಅವರನ್ನ ಭೇಟಿ ಮಾಡಿದ್ದೀವಿ. ಮೇ 4ರ ಬಳಿಕ ಪ್ರಕ್ರಿಯೆ ಶುರುವಾಗುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ನಾವು ಬೆಂಗಳೂರಿನಲ್ಲಿ ಸಭೆ ಸೇರುವಂತಹ ವಿಷಯವಾಗಿ ಚರ್ಚೆ ಆಗ್ತಿದೆ ಅಂತ ಕೂಡ ಹೇಳಿದ್ದಾರೆ. 30 ಸ್ಥಾನ ಬೇಡ, 25 ಸ್ಥಾನವನ್ನಾದರೂ ಕೊಡ್ಲಿ ಅನ್ನುವಂತಹ ಡಿಮಾಂಡ್ ಈಗ ಸದ್ಯ ಶಾಸಕ ಅಶೋಕ್ ಪಟ್ಟಣ ಅವ್ರದ್ದಾಗಿದೆ. ಕೆಲವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತವ್ರನ್ನ ತೆಗೆದು ಹೊಸಬರಿಗೆ ಅವಕಾಶ ಕೊಡ್ಲಿ ಅನ್ನುವಂತಹ ಬೇಡಿಕೆನ ಇಟ್ಟು ಬಂದಿದ್ದಾರೆ ಖರ್ಗೆ ಅವರ ಭೇಟಿ ಸಂದರ್ಭದಲ್ಲಿ. ಟಿಕೆಟ್ ಬುಕ್ ಏನು 5 ನಿಮಿಷ ಮಾಡ್ಬಿಡ್ತೀವಿ ಟಿಕೆಟ್ ಬುಕ್ಕು. ಈಗ ನಾವು 40 ಜನ, ನಾವು 3 ಸರಿ 4 ಸರಿ ಗೆದ್ದಿರೋ 40 ಜನ ಇದ್ವಿ. ಹೋದ ಸರಿ ಬೆಂಗಳೂರಿನ 40 ಜನ ಕೂಡ ಸೇರಿ ಸೈನ್ ಹಾಕಿ ಮೆಮೊರಂಡಮ್ನ CMಗೂ ಕೊಟ್ವಿ, DK ಶಿವಕುಮಾರ್ಗೂ ಕೊಟ್ಟಿದ್ವಿ. ನಾವು 40 ಜನ ಸೈನ್ ಮಾಡಿ ಡೆಲ್ಲಿಗೆ ಹೋಗುವಂತ ಡಿಸೈಡ್ ಮಾಡಿದ್ವಿ. ಕಾರಣಾಂತರಗಳಿಂದ ಒಂದು 12 ಜನ ಬರಲಿಲ್ಲ. ಯಾಕಂದರೆ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಇತ್ತು, ಮತ್ತು ಬೇರೆ ಬೇರೆ ಮದುವೆ ಮುಂಜಿಗಳ ಕಾರ್ಯಕ್ರಮ ಇತ್ತು, ಅದರಿಂದ ಬರಲಿಲ್ಲ. ಭಾಳ ಅವಾಗ ನಾವು ಹೋದಾಗ ಪ್ರಾಬ್ಲಮ್ ಆಯಿತು, ಹಾಗಾಗಿ ಬರಲಿಲ್ಲ. ಆಮೇಲೆ ನಾವು ಹೋಗಿದ ತಕ್ಷಣ ಅವತ್ತಿನ ಸಾಯಂಕಾಲದಿಂದನೇ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಮೀಟ್ ಮಾಡಿದ್ವಿ. ಕುಲಂಕುಷವಾಗಿ 1 ಅವರ್ ಡಿಸ್ಕಸ್ ಮಾಡಿದ್ರು. ಅವರು ಕೂಡ ಅವರೆಲ್ಲ ಹೋದಪ್ಪ, ನಿಮಗೆಲ್ಲ ಅವಕಾಶ ಮಾಡಬೇಕು, ನೀವೆಲ್ಲ ಸೀನಿಯರ್ ಇದ್ದೀರಿ, ನಿಮ್ಮ CM ಬರಲಿ ಮಾತಾಡಿ ಈ ತಿಂಗಳು ನೆಕ್ಸ್ಟ್ ಮಂತ್ ರಿಸಲ್ಟ್ ಬರಲಿ ಸೆಟಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಕೂಡ. ಆಮೇಲೆ ಮತ್ತೆ ಸುರ್ಜೇವಾಲಾ ಅವ್ರು ಮೀಟ್ ಮಾಡಿದ್ವಿ ಬೆಳಿಗ್ಗೆ. ಸುರ್ಜೇವಾಲಾ ಅವರು ಪಾರ್ಲಿಮೆಂಟ್ ಹೊರಟಿದ್ರು.